ಹೈದರಾಬಾದಿನ 3ನೇ ದಿನ ವಾದ ವಿವಾದ. ಏನು ಬರೋ ಭೂಮಿ ತಾಯಿಯ ನೋಡೋ ಲಾಜಿಕಲ್ ಪಾರ್ಟ್. ಕ್ಲೋಸಿಂಗ್ ಟೈಮ್ ಇರೋದಕ್ಕೆ ಹೆಂಗ್ ಓಡ್ತಾ ಇದೀವಿ ಗುರು. ಕಣ್ಣು ಮುಂದೆ ನೋಡ್ತಾ ಇದೀನಿ ಗುರು. ಚಲೋ 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 ಆगे चलो आगे चलो आगे चलो. बहुत बढ़िया ಫುಲ್ ಗರಂ ಆಗ್ಬಿಟ್ರು ಪಾಪ. ವಿಡಿಯೋನೇ ಸ್ಟಾಪ್ ಮಾಡ್ತಾರೆ. ಭಯ ಇದರಿಲ್ಲ ಏನೇ ಬ್ರೋ. ಇದೇನ್ ಬ್ರೋ ಇದಿಷ್ಟಪ್ಪ ಐತಿ. ಅವಮ್ಮ ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತೂ ಇರಬಾರ್ದು. ಫೈನಲಿ ವಿ ಆರ್ ಲೀವಿಂಗ್ ಹೈದರಾಬಾದ್. ಫೈನಲಿ ಬೆಂಗಳೂರು. ಮದ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಏನ್ ಗೊತ್ತಾ, ಇವಾಗ ನಾವು ಚೆಕ್ಔಟ್ ಆಗೋ ಸಮಯ. ಹೈದರಾಬಾದಿನ 3ನೇ ದಿನ ಅನ್ಕೋತೀನಿ, ನನ್ನ ಪ್ರಕಾರ 2ನೇ ದಿನನೋ 3ನೇ ದಿನನೋ. 3ನೇ ದಿನ, ಹೈದರಾಬಾದಿನ 3ನೇ ದಿನ. ಇವಾಗ ನಾವು ನಮ್ಮ ರೂಮಿನ ಚೆಕ್ಔಟ್ ಆಗ್ತಾ ಇದೀವಿ. ಏನ್ ಗೊತ್ತಾ, ಇವಾಗ ಟೈಮ್ ಎಷ್ಟು ಗೊತ್ತಾ, 2:30. ಬೆಳಗ್ಗೆಯಿಂದ ಸುಮ್ನೆ ಕುತ್ಕೊಂಡಿಲ್ಲ ನಾವು. ಅವ್ರ ಹೆಂಗೋ ಸದ್ಯಕ್ಕೆ ಏನ್ ಗೊತ್ತಾ, ಚೆಕ್ಔಟ್ ಟೈಮಿಂಗ್ಸ್ ಬಂದ್ಬಿಟ್ಟೆ 12 ಗಂಟೆ. ಸೊ ನಾವಿನ್ನು ಇವಾಗ 2:30 ಟೈಮ್ ಹತ್ತಿರ ಆಗ್ತಿದೆ. ಅಲ್ಲಿವರೆಗೂ ನಾವು ಎಡಿಟ್ ಮಾಡ್ತಾ ಇದ್ವಿ, ಏನೇನಿಗೆ ಇದು ಕೆಲಸನೆಲ್ಲ ಮುಗಿಸ್ಕೊತಾ ಇದ್ವಿ. ನಮ್ದು ಅರ್ಧ ದಿನ ಅದೇ ಹೊಂಟೋಗಿದೆ. ಯಾರಾದ್ರೂ ಎಡಿಟರ್ ಇದ್ರೆ DM ಮಾಡಿ ಒಂದ್ ಸ್ವಲ್ಪ ಬೇಗ. ಸ್ವಲ್ಪ ನಾನು ಅಫಿಷಿಯಲ್ ಆಗಿ ಒಂದ್ ಸ್ವಲ್ಪ ಚೆನ್ನಾಗಿ ಟೀಮ್ ನ ಬಿಲ್ಡ್ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದೀನಿ. ವಿಡಿಯೋ ಎಡಿಟರ್ ತುಂಬಾ ಇಂಪಾರ್ಟೆಂಟ್. ಒಂದು ಪ್ರೊಫೆಷನಲ್, ಒಂದು ಇಲ್ಲ ಬಿಗಿನರ್, ಇಲ್ಲ ನಾರ್ಮಲ್ ಎಡಿಟರ್, ಬ್ಲಾಗ್ ಎಡಿಟರ್, ಡೈಲಿ ಬ್ಲಾಗ್ ಎಡಿಟರ್ ಯಾರಿದ್ರು ನನಗೆ DM ಮಾಡಿ. ಇನ್ಸ್ಟಾದಲ್ಲಿ DM ಮಾಡಿ. ಸೂನ್ ವಿಲ್ ಕಾಂಟ್ಯಾಕ್ಟ್ ಯು ಅಂತ ಹೇಳ್ತಾ ಓಕೆ, ಮೇಲ್ ಐಡಿ ಹಾಕಿರ್ತೀನಿ. ಇಲ್ಲೇ ಮೇಲ್ ಐಡಿ ಹಾಕಿರ್ತೀನಿ, ಅಲ್ಲಿಗಾದ್ರೂ ಮೆಸೇಜ್ ಹಾಕಿ. ಅಂಡ್ ಬೇಕು ರಿಕ್ವೈರ್ಮೆಂಟ್ ಇದೆ. ಅಂಡ್ ಇವಾಗ ನಮ್ಮ ರೂಮಿನ ಚೆಕ್ಔಟ್ ಹೇಳುವ ಸಮಯ. ಅದಕ್ಕೂ ಮುಂಚೆ ನಾನು ತೇಜುಬ್ರ ಇವಾಗ ವಾದ ವಿವಾದ ಒಂದು ನಡೆಸ್ತಾ ಇದೀವಿ. ವಾದ ವಿವಾದ ಏನು ಬರೋ ನೋಡೋದು ದೇವ್ರೆ. ಸರಿಯಾಗಿ ಎತ್ತಿಸ್ಬಿಟ್ಟು ನನ್ನ ಕಿವಿ ಅಮ್ಮ, ನನ್ನ ಕಿವಿ ಇಯರಿಂಗ್ಸ್ ಕಿತ್ತಾಕ್ ಬರ್ತಿದ್ರು. ಎಷ್ಟು ಮಿಸ್. ವಾದ ವಿವಾದ ಏನಂದ್ರೆ, ನಾವು ಏನೋ ಒಂದು ಪ್ರಾಡಕ್ಟ್ ತಗೊಂಡಿದೀವಿ, ಅದಕ್ಕೆ ಒಂದೇ ಇವ್ರು ಒಂದ್ ಕಳ್ದು ಹಾಕೊಂಡ್ಬಿಟ್ರು. ಈಗ ನನ್ ಮೇಲೆ ತಗ್ತಾರೆ. ನಂದು ಆರೆಂಜ್ ಮತ್ತೆ ಪಿಂಕ್ ಇರೋದು ಗೊತ್ತಾ? ನೀವು ನಿಮ್ದೆಷ್ಟು? ನಿಮ್ದು ಹೇಳಿ. ಆರೆಂಜ್ ಮತ್ತೆ ಪಿಂಕ್. ನಿಮ್ದು ಆರೆಂಜ್ ಮತ್ತೆ ಎಲ್ಲ. ಆರೆಂಜ್ ಮತ್ತೆ ಎಲ್ಲ. ಅದಕ್ಕೆ ಇವಾಗ ಎಕ್ಸ್ಟ್ರಾ ಒಂದು ಪೈಪ್ ಬೇಕೇ ಬೇಕು, ಬಿಕಾಸ್ ಅದು ತುಂಬಾ ಒಳ್ಳೆ ಕಾಂಟೆಂಟ್ ಇರೋದಕ್ಕೆ. ಸೊ ನಾವಿಬ್ರು ತಗೊಂಡಿರೋದು. ಇವಾಗ ಟಾಸ್ ಹಾಕ್ತಿವಿ, ಯಾರಿಗೆ ಬರುತ್ತೋ ಅವ್ರಿಗೆ ಸೇರುತ್ತೆ. ಐತೆ ಟಾಸ್ ಆಗ್ತಾ ಇದೀವಿ ಗೈಸ್. ಓಕೆ, ಇದೇ ಫಸ್ಟ್ ಆ್ಯಂಡ್ ಫೈನಲ್. ಫಸ್ಟ್ ಅಂಡ್ ಫೈನಲ್ ಶೋರಾ? ಚೂಸ್ ಮಾಡ್ತೀನಿ. ಇಲ್ಲ, ನಾನು ಚೂಸ್ ಮಾಡ್ತೀನಿ. ನೀವು ಹಾಕೋದು? ನೀವು ಹಾಕೋದು? ಇಲ್ಲ, ನಾನು ಚೂಸ್ ಮಾಡ್ತೀನಿ. ನಾನು ಟಾಸ್ ಹಾಕ್ತೀನಿ. ಹೆಡ್ಡು. ಏನಿದು? ಟೈಲ್. ಸರಿ ಆಯ್ತು, ಟೈಲ್. ಇವಾಗ ನೀವು ಚೂಸ್ ಮಾಡ್ತೀರಾ? ಓಕೆ ಆಯ್ತು. ಇದೇ ಫಸ್ಟ್ ಆ್ಯಂಡ್ ಫೈನಲ್. ಓಕೆನಾ? ಹಾಕಿದ್ಮೇಲೆ ನಿಮಗೆ ಬಂತು ಅಂದ್ರೆ ಒಂದು ಪೈಪ್ ನಿಮಗೆ, ನನಗೆ ಬಂತು ನನಗೆ. ನಾನು ಹೇಳ್ತೀನಿ ಯಾವುದು ಅಂತ. ಓಕೆ ಡನ್. ಏನು ಬ್ರೋ ಹೇಳಿ ಬ್ರೋ? ಟೈಲ್ಸ್ ಬ್ರೋ. ಇರಿ, 2 ಟೈಲ್ ಇದ್ದಂಗೆ ಐತಿ. ಒಂದು ಟೈಲು. ಇರಿ ಒಂದು ನಿಮಿಷ, ಮತ್ತೆ ನಾನೊಂದು ಹಾಕ್ತೀನಿ. ಟೈಲ್ಸ್ ಹೆಂಗೆ ಬ್ರೋ? ಕೊಡಿ ಬ್ರೋ. ಇಲ್ಲಿ ಇದು ಕಾಯಿನ್ ಚೆನ್ನಾಗಿಲ್ಲ. ಕೊಡಿ ನಿಮಿಷ. ಇಷ್ಟೆಲ್ಲ ಆಡಿಸ್ಬಾರ್ದು ಗೈಸ್. ಇಲ್ಲಿ ನೋಡಿ, ಅದು ಏನೇ ಹಾಕಿದ್ರು ಬರೀ ಟೈಲ್ಸ್ ಬೀಳ್ತೈತೆ. ಕೊಡಿ ನಿಮಿಷ ಬ್ರೋ, ನಿಮ್ಗೆ ಆಡಕ್ ಗೊತ್ತಿಲ್ಲ. ಸರಿ ಕೊಡಿ, ಒಂದ್ ನಿಮಿಷ ಕೊಡಿ. ಕಾಯಿನ್ ಕೊಡಿ. ಒಂದೇ ನಿಮಿಷ ಕಾಯಿನ್ ಕೊಡಿ. ಓ, ಏನ್ ಹಾಕಿದ್ರೆ ಏನು? ಟೈಲ್ಸ್. ಯಪ್ಪ, ಇದು ಮೋಸ. ಇದು ಪೈಪ್ ನನಗೆ ಸೇರಬೇಕು. ಬರೀ ಟೈಲ್ಸ್. ಆಯ್ತು, ಒಂದೇ ಹೆಡ್ ಹಾಕಿ ಬ್ರೋ. ಟೈಲ್ಸು, ಅದು ಟೈಲ್ಸು. ಪರವಾಗಿಲ್ಲ, ಕೊಡ್ತೀನಿ ತೇಜುಬ್ರಿಗೆ, ಏನು ತೊಂದರೆ ಇಲ್ಲ.
ಇಷ್ಟು ಸತಿ ಗೆಲ್ಬೇಕಾ ನಾನು ಒಂದ್ ಪೈಪ್ ಬ್ರೋ ಅಲ್ಲ ಗೈಸ್ ನೋಡಿ ಗೈಸ್ 5 ಸಲ ಹಾಕಿ 5 ಸಲ ಟೈಲ್ಸ್ ಬಿದ್ದೈತೆ ಆಸ್ ಇಟ್ ಈಸ್. ಇದೇ ಟೈಮಿಗೆ ನನ್ನ ಬ್ಲಾಗ್ ಎಕ್ಸ್ಪೋರ್ಟ್ ಆಗ್ತಿರುತ್ತೆ. ಆ್ಯಂಡ್ ಇನ್ನೊಂದು ಸೊ ನಾನು ಎಡಿಟರ್ಗೆ ಕೊಟ್ಟು ಮಾಡಿಸ್ತಾರೆ, ನಾನೇ ಮಾಡ್ಕೋತೇನಲ್ಲ. ಸೊ ಸ್ವಲ್ಪ ನಿನ್ನೆ ವ್ಲಾಗು 9:30 ಚಾರ್ಮಿನಲ್ಲಿದ್ದೀನಿ, ಪೋಸ್ಟ್ ಆಗ್ತಾನೆ ಇಲ್ಲ. ಒಂದು ಜಾಗ ಬಂದೆ, ಅದಾದಮೇಲೆ ಪೋಸ್ಟ್ ಆಯಿತು. ಅದು 9:30 ಪೋಸ್ಟ್ ಆಯಿತು. ಅದ್ರದ್ದು ಮೊನ್ನೆ ಆವಾಗ ಬೇಗ ಪೋಸ್ಟ್ ಆಗಿದ್ದಕ್ಕೆ ಒಂದು 7:30 ಅಪ್ಲೋಡ್ ಮಾಡಿದೆ. ಸೊ ಟ್ರಿಪ್ಗೆ ನಾವು ಬಂದಾಗ ಮಾತ್ರ ಈ ಥರ ಒಂದು ಸ್ವಲ್ಪ ಇಶ್ಯೂ ಆಗುತ್ತೆ. ನೆಟ್ವರ್ಕ್ ಇಶ್ಯೂ ನಾನು ಲೈಫಲ್ಲೇ ನೋಡಿಲ್ಲ ಅಂತ ಇಶ್ಯೂ ಆಗ್ಬಿಡುತ್ತೆ. ತುಂಬಾ ಕಷ್ಟ ಆಗುತ್ತೆ ಆಕ್ಚುಲಿ. ನೆಟ್ ಇಲ್ಲ ಅಂತ ನಿಮ್ಗೆ ಮೀಟ್ ಹಾಕಾಗಲ್ಲ ಅಂದ್ರೆ ಅಪ್ಡೇಟ್ ಕೊಡಕ್ಕಾಗಲ್ಲ ಅಂದ್ರೆ ನಿಮ್ಗೆ ನಮ್ಮ ಎಕ್ಸಿಸ್ಟೆನ್ಸ್ ಗೊತ್ತಾಗಲ್ಲ. ಸರಿ ಕಾಣೋಣ ಗೈಸ್. ಫೈನಲಿ ಹೈದರಾಬಾದಲ್ಲಿ ಇದ್ದಿದ್ದು ಒಂದು 3 ಸ್ಟಾರ್ ಹೋಟೆಲ್ಗೆ ಚೆಕ್ಔಟ್ ಹೇಳ್ತಾ. ಆ್ಯಂಡ್ ಇವಾಗ ನಾವು ಮುಂದೆ ಹೇಳ್ತೀನಿ ರೀ ಗೈಸ್. ಆದರೂ ಚೆನ್ನಾಗಿತ್ತು, ರೂಮ್ಸ್ ಅಂತೂ ಸಖತ್ತಾಗಿತ್ತು. ಒಳ್ಳೆ ಲೈಕ್ ಇಲ್ಲೇನು ಗೊತ್ತಾ, ಇಲ್ಲಿ ಯಾರೂ ಇರಲ್ಲ ಗೈಸ್. ಒಂದು 2-3 ರೂಮಲ್ಲಿ ಇದು ಪೀಪಲ್ಸ್ ಇದ್ರಷ್ಟೇ. ಫುಲ್ಲು ಸೈಲೆಂಟಾಗಿರುತ್ತೆ. ನೈಟ್ ಹೊತ್ತಲ್ಲಿ ಒಬ್ಬನೇ ಮಲ್ಕೋತಿರ್ಬೇಕು ಯೋಚನೆಗಳು ಬರುತ್ತೆ. ಅಯ್ಯೋ ಇಲ್ಲಿ ಯಾರಿದ್ರು ಬ್ರೋ, ನಿಮ್ಗೆ ಆಲೇ ಶುಗರ್ ಐತೆ ತಗೊಬಿಡಿ ಬ್ರೋ. ಪ್ರೀತಿಯ ಊರ ಅವಾಗ ನಾನು ಚಾರ್ಮಿನಲ್ಲಲ್ಲಿ ಸಾಂಗ್ ಆಡಿದ್ನಲ್ಲ, ಚಾರ್ಮಿನಲ್ಲ ಗೋಲ್ಕೊಂಡ ಫರ್ಟಲ್ಲಿ ಆಡಿದ್ನಲ್ಲ, ಸಖತ್ ಇಷ್ಟ ಆಯಿತು. ಇವಾಗ ಇಲ್ಲಿ ಎಕೋ ಐತೆ, ಅದೇ ಟೈಪಲ್ಲಿ ಐತೆ. ನನ್ನ ಫೇವ್ರೆಟ್ ಸಾಂಗು. ನಾನು ಫಸ್ಟ್ ಟೈಮ್ ಸಾಂಗ್ ಇದೇ ಆಡಿದ್ದು. ಇದು ಆಡಿದಾಗ ಫಸ್ಟ್ ಟೈಮೇ ನನಗೆ ಗಿಫ್ಟ್ ಸಿಕ್ಬಿಟ್ಟಿತ್ತು. ಅಮ್ಮ ಹೇಳ್ಕೊಟ್ಟಿದ್ರು, ಅದೇ ಆಡ್ತೀನಿ. ಭೂಮಿ ತಾಯಿಯ ನೋಡೋ ಆಸೆಯ ಒತ್ತು ದಿನವು ಆ ಸೂರ್ಯ ಬರುತ್ತಾನೋ, ಸವಿಲಾಲಿಯ ತಾಯಿ ಕೇಳಯ್ಯ ಎಂದು ದೊರೆಗೆ ಆ ಚಂದ್ರ ಬರುತ್ತಾನೋ, ಧ್ವನಿ ಕೇಳದೇನು ಕೇಳಯ್ಯ ನೀನು ಈ ತಾಯಿ ಎದೆ ಕೂಗನು, ಈ ತಾಯಿ ಎದೆ ಕೂಗನು. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಅಂತೂ ಇಂತೂ ಹೋಟೆಲ್ಗೆ ಬಾಯೇಳೋ ಸಮಯ. ಚೆನ್ನಾಗಿತ್ತು, ಒಂಥರ ಒಳ್ಳೆ ವೈಬ್ ಇತ್ತು ಈ ಹೋಟೆಲಲ್ಲಿ. ಸೈಲೆಂಟ್ ಏರಿಯಾ ಆ್ಯಂಡ್ ಆಸ್ ಅಫಿಷಿಯಲ್ ಲುಕ್ ಅಥವಾ ರೂಮ್ಸ್ ಎಲ್ಲ ಇಷ್ಟ ಆಯಿತು ನನಗೆ. 2 ಡೇಸ್ ಇದ್ದಿದ್ದು ಬರ್ತಿದ್ದು ಪೀಸ್ಫುಲ್ ಆಗಿರ್ಬೋದು, ಆ ಥರ ಇತ್ತು. ನೆಕ್ಸ್ಟ್ ಲೆವೆಲ್ ಗೈಸ್. ನಮ್ಮ ಬೈ ಬಂದರು ಓಡ್ ಬಂದರು. हाँ हाटो बुला रही है. हम अभी आज जा रही है. बाय सर. अभी नेहरू ज़ू देख के बाद में बेंगलुरु को जा रहे हो. ठीक है बाय सर. कब पता नहीं आपको कब मिलते हैं, पर ನೈಸ್ ಟು ಮೀಟ್ ಯು. ಇವಾಗ ನಮ್ಮದು ಪ್ಲ್ಯಾನ್ ಇದ್ದಿದ್ದು ನೆಹರು ಝೂ ಪಾರ್ಕ್ ಹೋಗ್ಬೇಕಂತ. ಬಟ್ ಏನಂದರೆ ಇಲ್ಲಿಂದ ಹೋಗೋದಕ್ಕೆ 40 ನಿಮಿಷ ಆಗುತ್ತೆ. ಅದ್ರದ್ದು ಕ್ಲೋಸಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು 4 ಗಂಟೆ. 4 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತಂತೆ. ಇವತ್ತು ಯಾವ ವಾರ? ಇವತ್ತು ವೆಡ್ನಸ್ಡೇ 4 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಶಿಟ್, ಇದನ್ನು ಮುಂಚೆ ನೋಡ್ಕೋಬೇಕಿತ್ತು. 40 ನಿಮಿಷದಲ್ಲಿ ಹೋಗಿ ಇನ್ ಕೇಸ್ ವಾಪಸ್ ಇಲ್ಲ ಅಂತ ಹೇಳ್ಬಿಟ್ರೆ ಅದೊಂದು ಇದು ಬೇರೆ ಐತೆ. ಗೊತ್ತಿಲ್ಲ ಏನು ಮಾಡೋದಂತ. ವಾಟ್ ಮಾತೇಜಾ 40 ಮಿನಿಟ್ಸ್ ಹೋಗ್ಬಿಟ್ಟು ಅಲ್ಲಿ ಇನ್ ಕೇಸ್ ಏನಾದರೂ ಇದು ಕ್ಲೋಸ್. ಅದೇ ಬ್ರೋ, ಇಲ್ಲಿ ಕ್ಲೋಸ್ ಏನೋ ಈ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ರಲ್ಲಿ ಹೋಗಿದ ತಕ್ಷಣ. ಇಲ್ಲ ಕಾಲ್ ಮಾಡ್ತೀಯಣ್ಣ, ಕಾಲ್ ಮಾಡಿ ಬ್ರೋ. ಇವಾಗ ನಾನು ತೇಜು ಬ್ರೋ ಡಿಸೈಡ್ ಮಾಡಿದ್ದು ಪರವಾಗಿಲ್ಲ ಆಗಿದ್ದಾಗಲಿ ಹೋಗ್ಬೋಣ ಝೂಗೆ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಇವಾಗ ಆಟೋ ಬರ್ತಿದೆ, ಜೋಶ್ ಇರಬೇಕು, ಅಡ್ವೆಂಚರ್ ಸ್ಪಿರಿಟ್ ಅಲ್ಲಿ ಇರಬೇಕು. ಅದಕ್ಕೆ ಎಲ್ಲಾನು ಮಾಡಬೇಕು ಅಂತ ಈಗ ರ್ಯಾಪಿಡೋ ಬುಕ್ ಮಾಡಿದ್ದಾರೆ. ಆಟೋ ಬಂತು ಗೈಸ್, ಆಟೋ ಗೌರ್ಮೆಂಟ್ ವೆಹಿಕಲ್ ನಂಬರ್ ನೋಡಿ 444. ಅದಕ್ಕೆ ಇಂಡಿಯನ್ ನಂಬರ್. ನಾನು ಅದೇ ನೋಡ್ತಾ ಇದ್ದೀನಿ ಬ್ರೋ. ಅಲ್ಲಿ ಗ್ರೀನ್ ಆಟೋ ಐತಲ್ಲ, ಆ ಥರ ರೇರು ಹೈದರಾಬಾದಲ್ಲಿ ಆಟೋ ಇರೋದು. ಆಲ್ಮೋಸ್ಟ್ ಯೆಲ್ಲೋ ಕಲರ್ ಬರುತ್ತೆ ಗೈಸ್ ಹೈದರಾಬಾದಲ್ಲಿ. ಎಲ್ಲ ಆಟೋ ಎಲ್ಲ ಸೇಮ್ ಯೆಲ್ಲೋ ಕಲರಲ್ಲಿ ಇಳಿದ್ವಿ. ಆಟೋ ಇಲ್ಲೇ ನಮ್ಮ ಕಣ್ಣು ಮುಂದೆನೇ ಇದೆ ನೋಡಿ, ನೆಹರು ಝೂಲಾಜಿಕಲ್ ಪಾರ್ಕ್. ಅವ್ರು ಹೇಳ್ತವ್ರೆ ಇನ್ನೊಂದು 10-15 ನಿಮಿಷ ಮೋಸ್ಟ್ಲಿ ಬಿಡಲ್ಲ ಅಂತವ್ರೆ. ಆದರೂ ಒಂದು ಪ್ರಯತ್ನ ಕೊಟ್ಬೋಣ. ಬರೋದು ಬಂದ್ಬಿಟ್ಟಿದ್ದೀವಿ, 40 ನಿಮಿಷ ಟ್ರಾವೆಲ್ ಮಾಡ್ಕೊಂಡು. ಅದೇ 40 ನಿಮಿಷ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ, ಬರೋದು ನೋಡಿದ್ದೀವಿ. ನೋಡ್ಕೊಂಡಾದ್ರೂ ಹೋಗ್ಬೋಣ. ಹೈದರಾಬಾದಲ್ಲಿ ನೆಹರು ಝೂಲಾಜಿಕಲ್ ಪಾರ್ಕು ಜಸ್ಟ್ 4 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಬೆಳಗ್ಗೆ ಮೋಸ್ಟ್ಲಿ 9 ಗಂಟೆ ಇರಬೇಕು. 9 ಗಂಟೆ ಮುಗಿಸ್ಕೊಂಡು
4 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಬರೋರು ಯಾರಾದ್ರೂ ಇದ್ರೆ 4 ಗಂಟೆ ಒಳಗಡೆ ಬಂದ್ಬಿಡ್ಬೇಕು. ಲಗೇಜ್ ಇಡ್ತಾ ಇದೀವಿ. ನಮಗೆ ಇಲ್ಲಿ ಒಳಗಡೆ ಹೋಗೋ ಚಿಂತೆ ಅಂದ್ರೆ ತೇಜ್ ಬ್ರೋಗೆ ಜ್ಯೂಸ್ ಕುಡಿಯೋ ಚಿಂತೆ. ಆ ಜ್ಯೂಸ್ನ ತಗೊಬಂದು ಬಿಸಾಕ್ಬಿಟ್ಟು ಹೋಗ್ತಾರೆ ಗೈಸ್. ಇವ್ರು ಝೂ ಟಿಕೆಟ್ ಕೊಡು ಅಂದ್ರೆ ಲಗೇಜ್ ಟಿಕೆಟ್ ಲಗೇಜ್. ತೇಜ ಬನ್ನಿ ಬೇಗ ಸಫರಿ ಯಾವ ಕಡೆ 4 ಗಂಟೆ ಕ್ಲೋಸ್ ಮಾಡ್ಬಿಡ್ತಾರೆ. ಅದಕ್ಕೆ ಓಡ್ಬೇಕು ಇವಾಗ. ತೇಜ್ ಬ್ರೋ ರನ್ ಕ್ಲೋಸಿಂಗ್ ಟೈಮ್ ಇರೋದಕ್ಕೆ ಹೆಂಗೆ ಓಡ್ತಾ ಇದೀವಿ ಗುರು. ಅಮ್ಮ ನಂದು 2 ಮೊಬೈಲ್ ಬೇರೆ ಐತೆ ಜೋಬಲ್ಲಿ. 1/2 ಕಿಲೋಮೀಟರ್ ಓಡ್ಬೇಕಂತೆ ಗೈಸ್. ಇಲ್ಲಿ ನೋಡಿ ಟೈಗರು, ಒಬ್ಬ ವೈಟ್ ಟೈಗರು ಗುರು. ಕಣ್ಣು ಮುಂದೆ ನೋಡ್ತಾ ಇದ್ದೀನಿ ಗುರು. ನೋಡಿ ಗುರು, ನಾನೇ ನೋಡ್ತಾ ಇದ್ದೀನಿ ಗುರು. ಅಲ್ಲಿ ನೋಡಿ ಗುರು, ನಾನೇ ನೋಡ್ತಾ ಇದ್ದೀನಿ. ಇದೆಲ್ಲ ಜಿಂಕೆಗಳು ಇಸ್ ಕಾಮನ್ ಟು ಸಿ ಎವ್ರಿವೇರ್. ಇದು ಆಸ್ಟ್ರಿಚ್ ಥರ ಕುಕ್ಕುತ್ತೆ. ಅದು ಲೇಟ್ ಆಗ್ಬಿಟ್ಟೈತೆ ಅಂತ ನಾನು ಓದಾಡ್ತಾ ಇದ್ದೀನಿ. ಈ ಗ್ಯಾಪಲ್ಲೂ ತೇಜ ಅಲ್ಲಿ ಮೊಬೈಲ್ ನೋಡ್ತಾ. ಅಲ್ಲಿ ನೋಡಿ. ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ. ಸೀರಿಯಸ್ಲಿ ತುಂಬ ಮೊಬೈಲ್ ನೋಡ್ತಾರೆ, ತುಂಬ ಚಾಟ್ ಮಾಡ್ತಾರೆ. ಯಾರಿಗಂತೂ ಗೊತ್ತಿಲ್ಲ. ಅದು ಮಾಡಲಿ, ಏನು ಬೇಡ ಅಂತಲ್ಲ. ಈ ಥರ ಪೀಕ್ ಸಿಚುವೇಶನಲ್ಲೂ ಮೈ ಗಾಡ್ ತೇಜಬ್ರೋ, ದಿಸ್ ಇಸ್ ನಾಟ್ ಫರ್. ಈ ಕಡೆ ಆನೆಗಳು ಗೈಸ್ ಬಂದ್ವು ಸಫಾರಿಗೆ. ಇವಾಗ ಟಿಕೆಟ್ ತಗೊಬೇಕು. ನಮ್ಮದು ಫಸ್ಟ್ ಬಾಸ್ ಬಿಟ್ರು ಗುರು. ಫೈನಲಿ 120. ನಾನು ಹೋಗ್ಬೇಕಲ್ಲ ಅದಕ್ಕೆ. ಪ್ರಿಂಟ್ ವಾಲ. ಅಯ್ಯೋ ತಲೆ ಹೊಡ್ಕೊಂಡೆ ಗುರು. ನಂಗೆ ಮುಂದೆಗಡೆ ಸೀಟ್ ಕೊಟ್ರೆ ಅಣ್ಣ. ಇದಲ್ಲ ಗುರು ಗಾಡಿ, ಅಲ್ಲೈತೆ ನೋಡಿ ಕೇಜ್ ಹಾಕೋರೆ. ಅದು ಗಾಡಿ. ನಾವು ಬೇರೆ ಕನ್ಫ್ಯೂಸ್ ಮಾಡ್ಕೊಂಡು ನಾವೆಲ್ಲ ಓಡ್ಕೊ ಬಂದ್ವಿ ಹುಡುಗರೆಲ್ಲ. ಇದೆ ಓಡ ನಮ್ಮನ್ನೇ ಓಡಿಸ್ತಾರೆ. ಓಡ ಇವು ಮಕ್ಳುಗಳು ಓಡ್ತಾರೆ. ಹೆಂಗ್ ಓಡ್ತಾರೆ ಗೊತ್ತಾ? ಓಡ ರುಕೋ ಬೆಂಚ್ ಪೇ. ಇದೇನೋ ಒಂಥರ ಹೊಸ ರೂಲ್ಸ್ ಗುರು. ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದಂತೂ. ಇವಾಗ ನಾವು ಕಿತ್ತಾಡ್ತಿರೋದು ಏನಕ್ಕಂದ್ರೆ ಈ ಸೀಟಿಗೆ ನಾವು ಈ ಸೀಟ್ಗೆ ಹೋಗ್ಬೇಕು ಅಂತ ಇದ್ದೀವಿ. ಈ ಪಾಪು ಆಗ್ಲೇ ಮುಂದೆ ನಿಂತ್ಕೊಂಡ್ಬಿಟ್ಟೈತೆ. ಯಾರು ಫಸ್ಟ್ ಹೋಗ್ತೀವಿ ಅಂತ ನನ್ಗಂತೂ ಗೊತ್ತಿಲ್ಲ. ಡ್ರೈವರ್ ಜೊತೆ ಹೆಲ್ಪರ್ ಬಂದು ಈ ಕಡೆ ಕುತ್ಕೊಂಡ್ಬಿಟ್ಟು ಮೋಸ್ಟ್ಲಿ ಇರ್ಬೇಕೇನೋ ಬ್ರೋ. ಅದಕ್ಕೆ ಟಕ್ಕಂದು ಹೋಗಿ ಕುತ್ಕೊಂಡ್ಬಿಡ್ತೀನಿ. ಪಾಪು ಶೇರ್ ಕಾಜೈತೆ ಪೀಚೆ ಅದು. ಈಗ ಫುಲ್ಲು ಫೈಟು ಗೈಸ್. ಕಮನ್ ಅಣ್ಣ, ये तुम ओपन किया तो सीधा सी टका मई. ओ अण्णा चलो अण्णा, चलो आगे चलो. बहुत बढ़िया. आज बनी इधर एक सीट आ गए, मिल गए. आ जाओ भैया. नहीं मैं इसलिए किया था, मैं इसलिए पकड़ा था. वो पहले आ गए तो. थैंक यू पुटा, थैंक यू. कर दिया. पापा फुल गरम ಆಗ್ಬಿಟ್ಟು ಪಾಪ ವಿಡಿಯೋನೇ ಸ್ಟಾಪ್ ಮಾಡ್ತಾರೆ. आपका मम्मा देख मां, छोटू मां क्या हुआ मां? ಗೈಸ್ ಪಾಪ ಹುಡುಗಿ ಗರಂ ಆಗ್ಬಿಟ್ಟು ವಿಡಿಯೋ ಅವ್ರ ಅಮ್ಮ ಏನ್ ಹೇಳಿದ್ರು ಅಂದ್ರೆ, ಈ ಸೀಟ್ ನಾನ್ ಕೂತಿರೋ ಸೀಟ್ ನ ಹಿಡ್ಕೊ ಬಿಡ್ಬೇಡ ಅಂತ ಹೇಳಿದ್ರು ಹುಡುಗಿಗೆ. ಪಾಪ ಹುಡುಗಿಗೆ ಜೋಶಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟು ಮುಂದೆ ಅಯ್ಯೋ ಪಾಪ ಏನ್ ಮಾಡಕ್ಕಾಗಲ್ಲ. ನಾನು ಇದಕ್ಕೆ ವೇಟ್ ಮಾಡ್ತಿದ್ದು. ಇರ್ಲಿ, ನೋ ಇಶ್ಯೂಸ್. ಸೊ ಫೈನಲಿ ಇವಾಗ ಟೈಗರ್, ಲಯನ್ ಏನೇನಿದೆಯೋ ಎಲ್ಲ ಪಕ್ಕ ಬರ್ಲಿ. ಹಿಂಗ್ ಕೈ ಕೊಟ್ಬಿಡಿ ಬ್ರೋ, ಹಂಗೆ ಬೆರಳು ನೋಡಿ, ಹಿಂಗೆ ಬೆರಳು ಮುರ್ದೋಗ್ಬಿಡ್ಬೇಕು ಹಂಗೆ. ಸಫಾರಿಗಂತ ಕೂರಿಸ್ಬಿಟ್ಟು ಇಲ್ಲೇನ್ ಬರ್ದವ್ ನೋಡಿ, ಅನಿಮಲ್ ಸೈಟಿಂಗ್ ಇಸ್ ನಾಟ್ ಗ್ಯಾರಂಟಿ, ಅನಿಮಲ್ಸ್ ಮೇ ಹೈಡ್ ಬಿಹಾಂಡ್ ದ ರೀಚ್ ಆಫ್ ಸಫಾರಿ ಬಸ್. ಅಯ್ಯೋ ನಮ್ಗೆ ಹಿಂಗಲ್ಲ ಗೈಸ್. ಯಾವ್ದೋ ಒಂದು ಕಂಟ್ರಿಲಿ ಐತೆ, ಕೇಜಲ್ಲಿ ಕರ್ಕೊಂಡು ಹೋಗ್ತಾರೆ, ಹೋಗ್ತಾರೆ, ಎಗ್ರಿ ನಮ್ಮ ಕೇಜ್ ಮೇಲೆಲ್ಲ ಕೂತ್ಕೊಳ್ಳೋದು. ಆ ತರ ಥ್ರಿಲ್ಲಿಂಗ್ ಆಗಿ ನೋಡೋದಕ್ಕೆ ಸಖತ್ ಇಷ್ಟ. ಭಯ ಬಂದ್ರು ಬರ ಚಲೋ. ಫುಲ್ ಲಾಕಿಂಗ್ ಮಾಡ್ತಾರ ಕಡೆ, ಫುಲ್ ಲಾಕಿಂಗ್ ಅಲ್ಲ ಫುಲ್ ಹಾಕಿ ಹೊಡ್ತು ಬಸ್ ಹೊಡ್ತು. ಈ ಕಡೆ ಜಿಂಕೆ, ಈ ಕಡೆ ಜಿಂಕೆ. Officially entering to safari. ಆಟೋಮೆಟಿಕಲಿ ಓಪನ್. ನಾವು ಬರ್ತಾ ಇದೀವಿ ಅಂದ್ರೆ ಸೈಡ್ ಹೋಗ್ತಾ ಇರ್ಬೇಕು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ. ಓಪನ್ ಫಾಸ್ಟ್ ಆಗಿರ್ಬೇಕು ಬ್ರೋ. ಇದಕ್ಕೆ ಫಾಸ್ಟ್ ಆಗು.
ಓಪನ್ ಓಪನ್ ಹೋಗಿದ್ದ ದಿನ ಜಿಂಕೆ ಜಿಂಕೆ ಜಿಂಕಲೇ ಜಿಂಕ 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 ಬ್ರೋ ಇಲ್ಲಿ ಬ್ರೋ ಹೆಣ್ಸಿಮ ಅದು ಓ ರೈಟ್ ಸೈಡ್ ಓಪನ್ ಅರೆ ಹೆಣ್ಸಿಮ ಇದು ಹೆಣ್ಸಿಮ ಬ್ರೋ ಇದು ಭಯ ಇದರಿಲ್ಲ ಏನೇ शेर को कूदने के लिए बोल रहे ವಯಸ್ಸಾಗ್ಬಿಟ್ಟೈತೆ ಪಾಪ ಸಿಮ್ಮಂಗಿ ಮಗ ಬಾಯ್ ಸಿಗ್ತೀನಿ ಆಮೇಲೆ ಸಿಗ್ತೀನಿ ಗೈಸ್ ಯಾವ್ದೋ ಒಳಗಡೆ ಹೋಗ್ತಾ ಇದ್ದೀವಿ ಏನು ಆಹಾರಕ್ಕೆ ಅಂತಾನೆ ಬಿಟ್ಟರು ಜಿಂಕೆ. ಓ ಇಲ್ಲಿ ವೈಟ್ ಅಣ್ಣ ಬಾಮ್ಮ ಟೈಗರ್ ಓಪನ್ ಜಿಂಕಲೇ ಜಿಂಕ ಓ ಶಿಟ್ ಗಾಯ್ಸ್ ಇಲ್ಲಿ ನೋಡಿ ಸಾಕಾದಾಗೈತೆ ಫೈಟ್ ಆಡ್ಬೇಕು ಅನ್ಸೈತಿ ಏನ್ ಮಾಡೋದು ಬ್ರೋ ಇದೇನ್ ಬ್ರೋ ಇದಿಷ್ಟಪ್ಪ ಐತೆ ಬೈ ಗೇಟ್ खोलो बोलो भाई ಓ ಶಿಟ್ ಇವಾಗ ಗೇಟ್ ಓಪನ್ ಆಗುತ್ತೆ ಅವ್ರು ಹೇಳಿದ್ ಮಾತು ಕೇಳ್ತಿದ್ ಗುರು ಅಜ್ಜ ಇದು ಓಯ್ ಬಾರೋ ಏ ಮಗ ಹೋಗ್ಬೇಡ ಬಾಮ್ಮ ಓದ ಓ ಶಿಟ್ ಇಲ್ಲಿ ನೋಡಿ ಗೈಸ್ ಓಯ್ ಅವಮ್ಮ ಡೋರ್ ತೆಗೆದು ಬಿಡಿ ಬ್ರೋ. ಓ ಶಿಟ್ ಗೈಸ್ ಇಲ್ಲಿ ನೋಡಿ ಏನ್ ಸಗದ ಐತೆ ಇನ್ನೊಂದು ಡೋರ್ ತೆಗೆದು ಬಿಡಿ ಬ್ರೋ ಬೆಸ್ಟ್. ಭಯ ಡೋರ್ ಕೋಲೋ ಟಾಟಾ ಏ ಜಿಂಕಾಲೇ ಇನ್ನೊಂದು ಒಳಗಡೆ ಹೋಗ್ತಾ ಇದೀವಿ ನಾವು ಇನ್ನೊಂದಕ್ಕೆ ಗೈಸ್ ಈ ಕಡೆ ನೀವು ಒರಿಜಿನಲ್ ಸುದೀಪ್ ಬ್ರೋನೇ ನೋಡ್ತೀರಾ. ಇಲ್ಲ ಈ ಪ್ರಾಣಿ ಹೆಸರು ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದಾರೆ. ಆ ಸಾಂಗು ಎಕ್ಸಾಕ್ಟ್ಲಿ ನಮ್ ತೇಜ್ ಬ್ರೋಗೆ ಸೂಟ್ ಆಗುತ್ತೆ. ಈಗ ತೋರಿಸ್ತೀನಿ ನೋಡಿ. ಬಂತು ಈ ಸಾಂಗ್ ಏನ್ ಹೇಳಿ ಗಾಯ್ಸ್ ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ರೀ. ಇತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ರೀ. ಹೇಳ್ತಿರೋದು ಅತ್ಲಾಗೆ ಆ ಹುಡುಗಿ ಇತ್ಲಾಗೆ. ಅಯ್ಯೋ ಬ್ರೋ ಏನ್ ಹಂಗೋಯ್ತೆ ಬ್ರೋ. ನಮ್ ಮಮ್ಮಿ ಟೈಮಲ್ಲಿ ಮಮ್ಮಿ ನಮ್ಮ ಏಜ್ ಇದ್ದಾಗೆಲ್ಲ ನಮ್ಮ ಮನೆ ಮುಂದೆ ಎಲ್ಲ ಇದನ್ನ ಸರ್ಕಸ್ಗೆ ಮಂಕಿ ಕರ್ಕೊಂಡಲ್ಲ ಕೋದಿ ಕರ್ಕೊಂಡಲ್ಲ ಅದ್ರ ಕರ್ಕೊಂಡು ಬರ್ತಾ ಇದ್ರಂತೆ ಬ್ರೋ ಅದ್ರ ಉಗುರು ನೋಡಿ ಬ್ರೋ ಅದು ಬ್ರೋ ಹಿಡ್ಕೊಂಡ್ರೆ ಹೆಂಗ್ ಬ್ರೋ ಅಷ್ಟೇ ಮುಗಿತು ಕತೆ. ಸಫಾರಿಗೆ ಬಂದ್ರು ಎಡಿಟ್ ಬೇಕು ಎಡಿಟ್ ಇಂಪಾರ್ಟೆಂಟ್. ಇನ್ನೊಂದ್ ಕಡೆ ನೆಕ್ಸ್ಟ್ ಗೇಟ್ ಸಫಾರಿ ಎಕ್ಸಿಟ್ ನಾವ್ ಇಲ್ಲೇ ನಡ್ಕೊಂಡು ಹೋಗಲ್ಲ ಬ್ರೋ. ಹೋಯ್ತಲ್ಲ ಗುರು ಸಫಾರಿ ಮುಗ್ದೈತಲ್ಲ ಗುರು. ಇಷ್ಟ ಬೇಗ ಮುಗ್ದೈತಲ್ಲ ಗುರು. ಏನೇನ್ ನೋಡ್ದೆ ಬ್ರೋ? ಹೋಯ್ತಲ್ಲ ಗುರು. ಏನೇನ್ ನೋಡ್ದೆ ಹೇಳು ನೋಡೋಣ. ನಾನು ನಿನ್ನ ನೋಡ್ಕೊಂಡ್ವಿ. ಹೋಗಯ್ಯ ಆಯ್ತು ಗೈಸ್ ಸಫಾರಿ ಎಲ್ಲ ಮುಗ್ದೇ ಹೋಯ್ತು. ಬ್ಯಾಗ್ ಬರ್ತೋಗ್ಬಿಟ್ಟಿದೆ. ಅಣ್ಣ ಕೊಟ್ರು ಥ್ಯಾಂಕ್ ಯು. ಕಂಪ್ಲೇಂಟ್ ಮಾಡಿ ಇವ್ರ ಮಮ್ಮಿಗೆ ಎಲ್ಲದ್ರಲ್ಲಿ ಏನೋ ಬಿಟ್ಟು ಬಂದ್ಬಿಡ್ತಾರೆ. ನಾನು ಅದಕ್ಕೆ ಯಾವಾಗ್ಲೂ ಮೂರ್ ಸಲ ನೋಡ್ತಾ ಇರ್ತೀನಿ. ಮೂರು ಸಲ ನೋಡ್ಕೊಂಡ್ರೆ ಬಂದ್ಬಿಡ್ರಲ್ಲ ನಡ್ಕೊಂಡು. ಒಂಚೂರು ಮುಂದೆ ಹೋಗಿದ್ದಾರೆ ಆಗ ನೆನಪಾಯ್ತಿತ್ತು. ಅಂತೂ ಇಂತೂ ನೆಹರು ಝೂಲಾಜಿಕಲ್ ಪಾರ್ಕ್ಗೆ ಟಾಟಾ ಹೇಳ್ತಾ ಇದೀವಿ ಗೈಸ್. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ಇದೆ ಚೆನ್ನಾಗಿದೆ. ಪಕ್ಕದಲ್ಲೇ ಹೋಗ್ತವೆ ಹುಲಿ ಸಿಂಹ ಎಲ್ಲ ಪಕ್ಕದಲ್ಲೇ ಇರ್ತವೆ. ಬಟ್ ಅಂದರೆ ನೋಡ್ಬೋದು, ಇಲ್ಲ ಅಂತೇನಿಲ್ಲ, ಆರಾಮಾಗಿ ನೋಡ್ಬೋದು. ಎಲ್ಲನೂ ಕಣ್ಮುಂದೆ ಇರ್ತವೆ, ನೋಡ್ಬೋದು. ಲಿಮಿಟೆಡ್ ಅನಿಮಲ್ಸ್ ಅಷ್ಟೇ, ಜಾಸ್ತಿ ನೋಡೋಕ್ಕಾಗಲ್ಲ ಅನಿಮಲ್ಸ್ನ. ಬಟ್ ಕಣ್ಮುಂದೆ ನಾನೇನು ತೋರಿಸ್ನೋ ಅದನ್ನೆಲ್ಲ ನೋಡ್ಬೋದು. ಇವಾಗ ಇಲ್ಲಿಂದ ಊಟ ಮಾಡೋಕೆ ಹೋಗ್ಬೇಕು. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ.
ಬೆಳಗ್ಗೆ ಬೇರೆ ತಿಂಡಿಲ್ಲ, ಬಿಕಾಸ್ ನೆನ್ನೆದೇ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು. ಅದಕ್ಕೆ ಬನ್ನಿ ಊಟ ಮಾಡೋಕೆ ಹೋಗೋಣ ಸೀದಾ. ಹೈದರಾಬಾದಲ್ಲಿ ತುಂಬ ಹೋಟೆಲ್ಸ್ ಫೇಮಸ್ ಇದೆ. ಅದರಲ್ಲಿ ನೆನ್ನೆ ಹೋಗಿದ್ದು ಶಾದಾಬ್ ಹೋಟೆಲ್ಲು ಸಖತ್ತಾಗಿತ್ತು ಅಂತ ಹೇಳಿದ್ರು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಬಾವರ್ಚಿ ಅಂತ ಹೇಳಿದ್ದಾರೆ. ಸೊ ಇವಾಗ ಇಲ್ಲಿ ಹೋಗ್ಬಿಟ್ಟು ಹೊಸ ಹೋಟೆಲಲ್ಲಿ ಟೇಸ್ಟ್ ಮಾಡಬೇಕು ಹೇಗಿದೆ, ಶಾದಾಬ್ ಬೆಸ್ಟಾ ಇಲ್ಲ ಬಾವರ್ಚಿ ಬೆಸ್ಟಾ ನೋಡುವ ಬನ್ನಿ. ಇಲ್ಲೂ ಕೂಡ ಅಲ್ಲಿಂದ ಸಿಗುತ್ತೆ, ಇಲ್ಲ ಅಂತ ಹೇಳಿಲ್ಲ. ಸಿ ಹೋಟೆಲ್ಗೂ ಬಂದಿದ್ದೀವಿ. ರಶ್ ಇದ್ದಾರೆ, ಇಲ್ಲ ಅಂತೇನಿಲ್ಲ, ರಶ್ ಇದ್ದಾರೆ. ಮೋಸ್ಟ್ಲಿ ನೈಟು ತುಂಬ ಜನ ಫಿಲ್ ಆಗಿಬಿಡ್ಬೋದು. ನೀವು ನಿಂತ್ಬೋದು ಇರಲಿ. ಆ್ಯಂಡ್ ಇವಾಗ ಬಾವರ್ಚಿಲಿ ಏನೇನಿದೆ ಐಟಮು, ಯಾವುದು ಸ್ಪೆಷಲ್ ಇದೆ ಅದನ್ನ ಇವಾಗ ತಿನ್ನೋಣ. ಈಗ ಒಂದೊಳ್ಳೆ ಆರ್ಡ್ರ್ ಎಷ್ಟು ಫಾಸ್ಟ್ಗೆ ಹೇಳ್ತಾರೆ ಅಂತ ನಾವು ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ತೋರಿಸ್ತಾರೆ. ಹಾಂ, चिकन 65, पेपर चिकन, मिनी मटन, 2 कोल्ड ड्रिंक्स, 1 सलाद, वाटर बॉटल, सिंगल वाटर, चिकन हलीम फुल. ಇವೆಲ್ಲ ನಮ್ಮಿಬ್ರಿಗೆ ಅಷ್ಟೇ ಅಷ್ಟೇ, ಥ್ಯಾಂಕ್ ಯು. ನಿನ್ನೆ ಶಾದಾಬಲ್ಲಿ ನಾವು ಅಲೀಮ್ ತಿಂದಿದ್ವಿ. ಆ್ಯಂಡ್ ಇವಾಗ ಬಾವರ್ಚಿಲು ಕೂಡ ಅಲೀಮ್ ತಿಂತಾ ಇದೀವಿ. ಒಂದು ಚಿಕನ್ನು, ಮೋಸ್ಟ್ಲಿ ಇದ್ರಲ್ಲಿ ಎರಡು ಯಾವ ಚಿಕನ್ ಗೊತ್ತಿಲ್ಲ, ಒಂದು ಮಟನ್ನು ಒಂದು ಚಿಕನ್ನು, ಈ ಎರಡು ತಗೊಂಡಿದ್ದೀವಿ. ಎರಡರಲ್ಲೂ ಯಾವ್ಯಾವ ಥರ ಟೇಸ್ಟ್ ಇದೆ ನೋಡಬೇಕು ಅನ್ನೋಕ್ಕೋಸ್ಕರ ತಗೊಂಡಿರೋದು. ಹೋಯ್ತಾ ಕೈ. ಟೇಸ್ಟಿಂಗ್ ಮಟನ್ ಅಲೀಮ್. ಆಲ್ರೆಡಿ ಟೇಸ್ಟೆಡ್ ಚಿಕನ್ ಅಲ್ಲಿ ಸೇಮ್ ಸೇಮ್ ಒಳ್ಳೆ ಟೇಸ್ಟ್ ಬ್ರೋ, ಇದು ಸೇಮ್ ಟೇಸ್ಟ್. ಬೇರೆ ಟೇಸ್ಟ್ ಆಯ್ತಾ? ಸ್ವಲ್ಪ ಚೇಂಜ್ ಐತೆ. ಹೌದಾ? ಮಟನ್ ಇಸ್ ಬೆಸ್ಟ್. ಮಟನ್ ಟೇಸ್ಟ್ ಬರ್ತದೆ ಅಷ್ಟೇ ಸ್ವಲ್ಪ. ಸೇಮ್ ಬಟ್ ಆದ್ರೂ ಈ ಟೇಸ್ಟ್ ಆಯ್ತು ಬ್ರೋ. ಇದು ಒಂದು ಪೆಪ್ಪರ್ ಚಿಕನ್ನು, ಇನ್ನೊಂದು ಚಿಕನ್ ಲಾಲಿಪಾಪ್. ಮಟನ್ ಬಿರಿಯಾನಿ ಮತ್ತೆ ಇಲ್ಲಿ ಚಿಕನ್ ಬಿರಿಯಾನಿ ಬಂದೈತೆ. ಇದು ಅದು ಹಾಫ್ ಪ್ಲೇಟ್. ಇದು ಹಾಫ್ ಪ್ಲೇಟ್ ಅಂತ. ಇದು ನಮ್ಗೆ ಹಾಫ್ ಪ್ಲೇಟೇ ಫುಲ್ಲು ತಟ್ಟೆ ಬರ್ತೈತೆ. ನಮ್ಗೆ ಇಬ್ರಿಗೂ ಸೇರಿ ತಟ್ಟೆ ಬರ್ತಾ ಇರೋದು. ಇನ್ನೇನೋ ಫುಲ್ ಹಾಕ್ಸ್ಕೊಂಡ್ಬಿಟ್ಟಿದ್ರೆ ನಮ್ಮ ಕತೆ ಗೋವಿಂದ ಗೋವಿಂದ. ಅದಕ್ಕೇನಂದರೆ ನಮ್ಗೆ ಬರೀ ಮಟನ್ ಮಾತ್ರ ತಿನ್ನೋಕ್ಕಾಗುತ್ತೆ. ಇದನ್ನು ಪಾರ್ಸಲ್ ಮಾಡಿಸ್ಕೊಂಡು ಒಂದು 11 ಗಂಟೆ ರಾತ್ರಿ ತಿನ್ನೋಣ ಅಂತ ಇದೀವಿ. ಇದನ್ನು ಪಾರ್ಸಲ್ ಮಾಡಿಸ್ಬೇಕು. ಒಂದು ಗೊತ್ತಾಯಿತು, ಅಯ್ಯೋ ಇದ್ರ ಹೆಸರೇನಿದು, ಬಾವರ್ಚಿಲಿ ಚಿಕನ್ ಬಿರಿಯಾನಿ ಸಖತ್ತಾಗಿದೆ. ಚಿಕನ್ ಬಿರಿಯಾನಿ ತಿನ್ನಿ. ಆ್ಯಂಡ್ ಇನ್ನೊಂದು ಶಾಬಾದಲ್ಲಿ ಮಟನ್ ಬಿರಿಯಾನಿ ಸಖತ್ತಾಗಿರುತ್ತೆ. ಇನ್ನೊಂದು ಚಂಗೇಜಿ ಅಂತ ಯಾವುದೋ ಒಂದು ಸ್ಟಾರ್ಟರ್ಸ್ ಇದೆ, ಅದು ನೆಕ್ಸ್ಟ್ ಲೆವೆಲ್ ಇದೆ. ಚಂಗೇಜಿ ಕಬಾಬ್ ಅದು ಕೂಡ ಚೆನ್ನಾಗಿದೆ. ಹೈದರಾಬಾದ್ ಬಂದಾಗ ಮಸ್ಟ್ ಟ್ರೈ ದಿಸ್. ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಆಯಿತು. ಸೊ ಎರಡೂ ಹೋಟೆಲ್ ಕೂಡ ಸಖತ್ತಾಗಿದೆ, ಟ್ರೈ ಮಾಡಿ ಗೈಸ್. ನೋಡಿ ಇದು ನಾವು ಮೊನ್ನೆ ನೋಡಿದಾಗ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಬ್ರೋ. ಇದು ಯಾವ್ದು ಬ್ರೋ ಇಷ್ಟೇ ಸಿಕ್ಕದು? ನಮ್ಗೆ ಯಾವ್ದು ರೇರ್ ಫ್ಯಾಕ್ಷನ್ ರಿಫ್ಲೆಕ್ಷನ್ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇತ್ತು. ಹೈದರಾಬಾದಲ್ಲಿ ಕನ್ನಡ ನೋಡಿ ಸಿಕ್ಕಾಪಟ್ಟೆ ಖುಷಿ ಹಾಗೆ ಬಿಡ್ತು ಗುರು. KSRTC ಬಸ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೋಗೋ ಟೈಮ್ ಹತ್ರ ಬಂತು ಅಂತ ಕಾಣಿಸ್ತಾ ಇದೆ ಗಾಯ್ಸ್. ಹಂಗೆ ಸೂಚನೆ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಬಂದು ಬರೀ ತೆಲುಗು ನೋಡಿ 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 ಯಾವಾಗ ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂತ ಅನ್ಸ್ಬಿಡೈತೆ. ಫೈನಲಿ ವಿ ಆರ್ ಲೀವಿಂಗ್ ಹೈದರಾಬಾದ್. ನಮ್ಮ ಬಸ್ ಬರುತ್ತೆ, ಬಂದ ತಕ್ಷಣ ಹೊರಟ್ಬಿಡೋದು. ಇಲ್ಲಿಗೆ ನಮ್ಮ ಹೈದರಾಬಾದ್ ಕತೆ ಮುಗೀತು 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 ಗೈಸ್. ಫೈನಲಿ ಬಸ್ ಬಂತು ಗುರು. ಏನು ಗೊತ್ತಾ, ಒಳ್ಳೆ ಬಿರಿಯಾನಿ ತಿಂದ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಲೆವೆಲ್ ಆಗಿ 11 ಗಂಟೆ ಆದ್ರೂ ನೀವು ಬಿರಿಯಾನಿ ತಿನ್ನಲ್ಲ ಅಂತ ಅನಿಸ್ತಾ ಇತ್ತು. ಅಯ್ಯೋ ಅಲ್ಲ, 11 ಗಂಟೆಗೆ ತಿಂತೀನಿ. ಪಾರ್ಸಲ್ ಐತಲ್ಲ ಅದು 11 ಗಂಟೆಗೆ ತಿಂತೀನಿ. ಇವಾಗ ಫೈನಲಿ ಹೈದರಾಬಾದ್ ಇಂದ ನಾವು ವಾಪಸ್ಸು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈ ಮಾತನ್ನ ಟ್ರಾವೆಲ್ ಅವರು ಅವ್ರ ಅಮ್ಮಗೆ ಹೇಳಿಲ್ಲ. ಸೊ ದಿಸ್ ಇಸ್ ಅ ಸರ್ಪ್ರೈಸ್. ನಾವು ಅಮ್ಮಗೆ ನಾಳೆ ಬರ್ತೀನಿ ಅಂತ ಹೇಳಿದ್ದೀನಿ. ಅಲ್ಲ ನಾಡಿದ್ದು ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡೋದಷ್ಟೇ. ಮನೆಗೆ ಹೋಗಿ ಸರ್ಪ್ರೈಸ್ ಕೊಟ್ಟು ಅದಾದ್ಮೇಲೆ ಇನ್ನೂ ಗಿಫ್ಟ್ಗಳೆಲ್ಲ ನಮ್ಮ ಫ್ಯಾಮಿಲಿಗೆ ಕೊಡಬೇಕಲ್ವ, ಕೊಡೋಣ ಗೈಸ್. ಗುಡ್ ನೈಟ್. ಅಷ್ಟೇ ವಿಷಯ, ಪೀಸ್. ಅಷ್ಟೇ ವಿಷಯ, ಪೀಸ್. ನಾಳೆ ಸಿಗೋಣ ಅಂತ ಬೆಳಗ್ಗೆ ಸಿಗೋಣ. ಟೈಮು ಬೆಳಗ್ಗೆ 8 ಗಂಟೆ. ಟೇಸ್ಟ್ ಟು ಗೆಟ್ ಇಸ್ ಗೋಯಿಂಗ್. ತೇಜು ಬ್ರೋ, ಟಾಟಾ ಬ್ರೋ, ಹ್ಯಾಪಿ ಜರ್ನಿ, ಒಳ್ಳೆ ಎಕ್ಸ್ಪೀರಿಯನ್ಸ್. ಡೋರ್ ಮುಚ್ಚಿಬಿಡ್ರು ಅಣ್ಣ, ವಸ್ತುನಾ ಬೈ ಹುಷಾರು, ಟೇಕ್ ಕೇರ್. ಪುರ ಐಟಮ್ಸ್ ಡಿಕ್ಕಿಲ್ ಒಂದದ. ಮೊಬೈಲ್ ತಗೊಳ್ಳಿ, ಮರ್ತೋಗ್ಬೇಡಿ. ಆರಾಮಾಗಿ ಹೋಗಿ. ನಿಮ್ಮ ಇದು ಕ್ಯಾಪು, ಎರಡು ಬಿರಿಯಾನಿ. ಎರಡು ನಿಮಗೆ ಬ್ರೋ. ಓಕೆ
ಕಮಾನ್ ಟೇಸ್ಟ್ ಕೆಟು ತೇಜ ತೇಜ ಟಾಟಾ ಬೈ ಬೈ ತೇಜ ಟಾಟಾ ಬೈ ಬೈ ತೇಜ. ಫೈನಲಿ ಬೆಂಗಳೂರು. ನೋಡ್ತಾರ ಗೈಸ್, ಬನ್ನಿ ಹೋಗುವ ಮನೆಗೆ. ಕೊಡೋಣ ಸರ್ಪ್ರೈಸ್ ಕೊಡೋಣ. ಏನೇ ಹೇಳಿ ಗೈಸ್, ಈ ಸೂಟ್ ಕೇಸ್ ಹಿಡ್ಕೊಂಡು ತುಂಬ ಕಡೆ ಓಡಾಡಕ್ಕಂತೂ ಆಗಲ್ಲ. ಅಯ್ಯೋ, ಡೋರೇ ತೆಗಿತಾರೆ ನಮ್ಮಮ್ಮ. ನಮ್ಮಮ್ಮ ಮೇಲೆ ಇದೆ. ಕಿಚಿ ಮದೋ ನನ್ನ ಮಗನೇ, ನೀನೇನಂದೆ ನಾಳೆ ಬೆಳಿಗ್ಗೆ ಬರ್ತೀನಿ ಓಡ್ ಬಂದ್ಬಿಟ್ಟ. ಮದೋ ನಿನ್ನ ಬಿಟ್ಟಿರಲಾರೆನು. ಕಳ್ಳ ಗೈಸ್, ಕಳ್ಳ ಇವನು. ನನಗೆ ಕೇಳ್ದೆ ಹೋಯ್ತಾನೆ, ಹೇಳ್ದೆ ಬರ್ತಾನೆ. ನಾನು ಹೆಂಗ್ ಗೊತ್ತಾಗ್ತಾ ಇಲ್ಲ. ಅಮ್ಮ ಹೆಂಗಿದೀಯ ನೋಡ್ಕೊತೀನಿ. ಮಮ್ಮಿ ಹೈದರಾಬಾದ್ ಹೋಗಿದ್ದೆ ಮಮ್ಮಿ. ಹೆಂಗಿತ್ತು? ಹೇಳ್ದಲೆ ಕೇಳ್ದಲೆ ಹೋಗ್ಬಿಟ್ಟು ಮಕ್ಕಳಿಬೇಕು ನಿನಗೆ. ಹಂಗೆ ಕೇಳ್ದೆ ಎಲ್ಲ ಮಾಡ್ಬಿಡು. ಏನ್ ಅನ್ಕೊಂಡೆ ನಾನು ಹೈದರಾಬಾದ್ ಹೇಳ್ದಲೆ ಹೋಗಿದ್ದೆ. ತುಂಬಾ ಬೇಜಾರಾಯ್ತು. ಆಮೇಲೆ ಹಿಂಗೆ ತಾನೇ ನನ್ನ ಮಗ ಏನು ಹೇಳ್ದೆ ಹೋಗೋದು ಫೀಲ್ ಮಾಡ್ಕೊಂಡ. ಬಂದಲ್ಲ ವಾಪಸ್ಸು. ಗೊತ್ತೀಯಾ? ಆದ್ರೆ ಹೇಳುವಾಗ ಖುಷಿಯಾಗಿದ್ದೆ ಅಂತ 2 ದಿನ ನಿಲ್ದೆ. ಗೈಸ್ ನಮ್ಮಮ್ಮ ಇರ್ತಾರೆ, ಏನ್ ಬರಲಿ ಹೇಳ್ದಲೆ ಹೋಗೋದು, ಹೇಳ್ದಲೆ ಬರೋದು. ನಮ್ಮಮ್ಮ ನೋಡಿ ಸೂಟ್ ಕೇಸ್ ಇಲ್ಲಿ ಅಂತ. ಅಲ್ಲಲ್ಲೇ ಕಳಿ, ಏಯ್ ಕಳಿ, ಎಂತ ಕಳ್ಳಿ ನೀನು. ಅಲ್ಲ ಎಲ್ಲಿಟ್ಟೋಯ್ತು ನೋಡಿ, ನಮ್ ಕಣ್ಗೆ ಕಾಣಿಸಲ್ಲ. ಎಷ್ಟ್ ಚೆನ್ನಾಗಿ ಅವು ಸಿಕ್ಕಿದ್ಯಮ್ಮ, ಕಾಣಿಸ್ತಾನಲ್ಲ ಕಣವ ಇಟ್ಟರದು. ಮಧು, ಸೂಟ್ ಕೇಸ್ನ ನಾನು ಓಪನ್ ಮಾಡ್ಬೇಕು. ನಾವು ಒಂದಷ್ಟು ಐಟಮ್ನ ಎತ್ತಿಕ್ತೀವಿ, ಆಮೇಲೆ ಬೇಕಾದ್ರೆ ಅರೇಂಜ್ಮೆಂಟ್ ಮಾಡ್ತೀವಿ. ನಾವು ಸೂಟ್ ಕೇಸ್ನ ತೆಗಿಬೇಕು. ನೀನ್ ತೆಗಿ, ನಾನು ಆಮೇಲೆ ಏನೇನ್ ತಂದಿದ್ದೀನೋ ನಾವೆಲ್ಲ ನೈಟ್ ಕೊಡೋದು ನಾವು ಅಷ್ಟೇ. ನೈಟ್ ಅವ್ನ್ ಕಿಲಾಡಿ ಮಗ, ಅವ್ನ ಹುಡುಗಿಗೆ ಏನೋ ತಂದಿರ್ತಾನೆ, ಅದನ್ನ ನಮ್ಮಮ್ಮ ನೋಡ್ಬಿಡ್ತಾಳೆ ಅಂತ ಹುಡುಗಿ ತೆಗಿಬೇಡಮ್ಮ, ತೆಗಿ, ಅದ್ರಲ್ಲಿರೋ ವಸ್ತು ನಾನು ಎತ್ತಿಡ್ತೀನಿ ಅಂತ. ನೈಟ್ ನಿಮ್ಮೆಲ್ರಿಗೂ ನೈಟ್ ಕೊಡೋದು ನಾನು. ಇವೆಲ್ಲ ನಾವು ನೋಡ್ ಬಂದಿದ್ದೀವಿ. ಮುಚ್ಚು ಬಾಯಿ. ಒಂದ್ ನಿಮಿಷ, ನಿಮ್ಮೆಲ್ರಿಗೂ ನೈಟ್ ಕೊಡೋದು ನಾನು ಅಷ್ಟೇ, ನೈಟು. ಗೈಸ್, ನಮ್ಮಮ್ಮ ನೋಡ್ಬೋದಂತ ಈ ಸೂಟ್ ಕೇಸ್ ಒಳಗಡೆ ತಂದಿರೋ ಐಟಮ್ ಎಲ್ಲ ಇಡ್ತಾ ಇದ್ದೀನಿ. ಸೊ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗು ಎಲ್ಲರಿಗೂ ಒಂದಿಷ್ಟು ಗಿಫ್ಟ್ ಕೊಡೋ ವ್ಲಾಗ್ ಆಗಿರುತ್ತೆ, ಅದು ರಾತ್ರಿ ಕೊಡ್ತೀನಿ. ಥ್ಯಾಂಕ್ ಯು ಬಾಯ್ ಬಾಯ್. ಮಧು ಬಾಯ್ ಬಾಯ್ ಗೈಸ್, ಬಾಯ್.